ಪ್ರಾಡಕ್ಟ್ ಡೆವಲಪ್ಮೆಂಟ್ ಸೈಕಲ್ ಎಂದರೆ ಏನು ಅಂತ ಕನ್ನಡದಲ್ಲಿ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಡಕ್ಟ್ನ ಡಿಸೈನ್, ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಂದರೆ ಹಲವಾರು ಹಂತಗಳಲ್ಲಿ ಅದರ ಡಿಸೈನ್ ಆ್ಯಕ್ಟಿವಿಟಿ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಆ್ಯಕ್ಟಿವಿಟಿ ನಡೆಯುತ್ತೆ. ಆ ಹಂತಗಳು ಯಾವ್ಯಾವು ಮತ್ತು ಅದನ್ನು ಮೇಜರ್ ಆಗಿ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ಕಳೆದ 8 ವರ್ಷದಿಂದ ಎಲೆಕ್ಟ್ರಾನಿಕ್ ಸಿಸ್ಟಮ್ ಡಿಸೈನ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದು, ಆ 8 ವರ್ಷದ ಅನುಭವದ ಮೇಲೆ ಈ ಒಂದು ವಿಡಿಯೋದಲ್ಲಿ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ನನ್ನ ಪ್ರಕಾರ ಈ ಎಂಟೈರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸೈಕಲನ್ನು 3 ಮೇಜರ್ ಹಂತಗಳಲ್ಲಿ ನಾನು ಡಿವೈಡ್ ಮಾಡಿದ್ದೇನೆ. ಒಂದನೇದು ಡಿಸೈನಿಂಗ್ ಇಂಡಸ್ಟ್ರಿ ಅಥವಾ ಡಿಸೈನಿಂಗ್ ಹಂತ, ಎರಡನೇದು ಪ್ರೋಟೋಟೈಪಿಂಗ್ ಹಂತ, ಮೂರನೇದು ಮ್ಯಾನುಫ್ಯಾಕ್ಚರಿಂಗ್ ಹಂತ. ಇವು ಏನೇನು ಅಂತ ಡೀಟೇಲ್ ಆಗಿ ನೋಡೋಣ. ಮೊದಲನೇದಾಗಿ ಡಿಸೈನಿಂಗ್ ಹಂತ. ಈ ಡಿಸೈನಿಂಗ್ ಹಂತದಲ್ಲಿ ಇಂಜಿನಿಯರ್ಸ್ಗಳು, ಎಸ್ಪೆಷಲಿ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ಸ್ ಮತ್ತು ಸಾಫ್ಟ್ವೇರ್ ಡಿಸೈನ್ ಇಂಜಿನಿಯರ್ಸ್ಗಳು ಒಂದು ಕಂಪ್ಯೂಟರ್ನ ಮೂಲಕ ಕಂಪ್ಯೂಟರ್ ಏಡೆಡ್ ಡಿಸೈನ್ ಇಂಜಿನಿಯರಿಂಗ್ ಟೂಲ್ಗಳನ್ನು ಯೂಸ್ ಮಾಡಿ, EDA ಟೂಲ್ ಆಗಿರ್ಬೋದು ಅಥವಾ IDEಗಳಾಗಿರ್ಬೋದು, ಅವುಗಳನ್ನು ಯೂಸ್ ಮಾಡಿ ಒಂದು ಪ್ರಾಡಕ್ಟನ್ನು ಡಿಸೈನ್ ಮಾಡ್ತಾರೆ. ಆದರೆ ಪ್ರಾಡಕ್ಟನ್ನು ಡಿಸೈನ್ ಮಾಡೋಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಅನಲೈಸಿಸ್ ಅಂತ ಬರುತ್ತೆ. ಈಗ ಯಾವುದೇ ಒಂದು ಪ್ರಾಡಕ್ಟನ್ನು ಇಂಡಸ್ಟ್ರಿಯಲ್ಲಿ ಡಿಸೈನ್ ಮಾಡಬೇಕು ಅಂದರೆ ಅದನ್ನು ಯೂಸ್ ಮಾಡುವಂಥ ಯೂಸರ್ ಅಥವಾ ಕನ್ಸ್ಯೂಮರ್ ಹತ್ರ ಹೋಗ್ಬಿಟ್ಟು ಅವ್ರಿಗೆ ಆ ಪ್ರಾಡಕ್ಟ್ ಬೇಕು ಅಥವಾ ಬೇಡವೋ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಬೇಕು ಅಂದರೆ ಅದು ಯಾವ ಥರ ಇರಬೇಕು ಮತ್ತು ಅದರಲ್ಲಿ ಯಾವ್ಯಾವ ಫೀಚರ್ಗಳು ಇರಬೇಕು ಅನ್ನೋದನ್ನು ತಿಳ್ಕೋಬೇಕು ಅನ್ನೋದು ಮೊದಲನೇ ಹಂತ. ಯಾಕಂದರೆ ಅದು ಇಲ್ಲದೆ ಯಾವುದಾದ್ರೂ ಪ್ರಾಡಕ್ಟನ್ನು ಡಿಸೈನ್ ಮಾಡಿದ್ವಿ, ನಾಳೆ ಅದನ್ನು ಒಂದು ಕಾಸ್ಟ್ ರೀಸನ್ಗೂ ಆಗಿರ್ಬೋದು ಅಥವಾ ಅದರದ್ದು ಯೂಸಬಿಲಿಟಿ ರೀಸನ್ಗೂ ಆಗಿರ್ಬೋದು, ಅದನ್ನು ಯಾರು ಯೂಸ್ ಮಾಡೋಕ್ಕೆ ಬರಲ್ಲ ಅಂದರೆ ಅದನ್ನು ಡಿಸೈನ್ ಮಾಡಿರೋದು ವ್ಯರ್ಥ ಆಗಿಬಿಡುತ್ತೆ. ಆ ಕಾರಣಕ್ಕಾಗಿ ಕಸ್ಟಮರ್ ಮತ್ತು ಕನ್ಸ್ಯೂಮರ್ ಹತ್ರ ಫಸ್ಟಿಗೆ ಹೋಗ್ಬಿಟ್ಟು ಈ ಥರದ್ದೊಂದು ಪ್ರಾಬ್ಲಮ್ಮಿಗೆ ಈ ಥರ ಒಂದು ಸೊಲ್ಯೂಷನ್ ಇದ್ದರೆ ಓಕೆನಾ, ಆಮೇಲೆ ಅದಕ್ಕೆ ಎಷ್ಟು ಕಾಸ್ಟನ್ನು ಪೇ ಮಾಡೋಕ್ಕೆ ರೆಡಿ ಇದ್ದಾರೆ ಮತ್ತು ಅದು ಯಾವ ಥರ ವರ್ಕ್ ಆಗಬೇಕು, ಅದರಲ್ಲಿ ಏನೇನು ಫೀಚರ್ ಇರಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ಮೊದಲನೇ ಹಂತ. ಅದಾದ ಮೇಲೆ ಕಾನ್ಸೆಪ್ಟನ್ನು ಅನಲೈಸಿಸ್ ಮಾಡಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ರೆಡಿ ಮಾಡಬೇಕು ಅಂದರೆ ಯಾವ ಥರ ನಾವು ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನ ಕಾಂಬಿನೇಷನಿಂದ ಪ್ರಾಡಕ್ಟನ್ನು ಮಾಡಬೇಕು ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಂಡು ಒಂದು ಬ್ಲಾಕ್ ಡೈಗ್ರಾಮ್ ಅಥವಾ ಒಂದು ಪ್ರಾಡಕ್ಟ್ ಅನಲೈಸಿಸ್ ಅಥವಾ ಪ್ರಾಜೆಕ್ಟ್ ಅನಲೈಸಿಸ್ ಅನ್ನೋ ರಿಪೋರ್ಟಲ್ಲಿ ಬರೆದು ಮುಗಿಸಿದ ಮೇಲೆ ಡಿಸೈಡ್ ಆಗುತ್ತೆ ಈ ಪ್ರಾಡಕ್ಟನ್ನು ಮಾಡಬೇಕು ಅಥವಾ ಮಾಡಬಾರ್ದು ಅಂತ. ಈ ಒಂದು ಸ್ಟೇಜ್ನ ಮುಕ್ತಾಯದ ನಂತರ ನಮಗೊಂದು ಅರ್ಥ ಬರುತ್ತೆ ಅಥವಾ ಒಂದು ಐಡಿಯಾ ಬರುತ್ತೆ ಟೆಕ್ನೋ ಕಮರ್ಷಿಯಲಿ ಇದು ವರ್ಕ್ ಆಗುತ್ತೋ ಆಗಲ್ಲೋ ಅಂತ. ಈಗ ಒಂದು ಬಿಸ್ನೆಸ್ಸಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನು, ಪ್ರಾಫಿಟಬಲ್ ಪ್ರಾಡಕ್ಟ್ ಇರಬೇಕು. ಯಾವುದೋ ಒಂದು ಪ್ರಾಡಕ್ಟನ್ನ ರೆಡಿ ಮಾಡಿದ್ವಿ, ಅದರಿಂದ ಯಾವುದಾದ್ರೂ ಪ್ರಾಫಿಟ್ ಇಲ್ಲ, ಬೆನಿಫಿಟ್ ಇಲ್ಲ ಅಂದರೆ ಬಿಸ್ನೆಸ್ಸಲ್ಲಿ ರನ್ ಮಾಡೋಕ್ಕಾಗಲ್ಲ. ಆ ಕಾರಣದಿಂದಾಗಿ ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡಿದರೆ ಇದರಿಂದ ಪ್ರಾಫಿಟ್ ಬರುತ್ತೋ ಬರಲ್ವೋ, ಟೆಕ್ನಿಕಲಿ ಕರೆಕ್ಟ್ ಇದೆಯೋ ಇಲ್ವೋ, ಎಥಿಕಲಿ ಕರೆಕ್ಟ್ ಇದೆಯೋ ಇಲ್ವೋ, ಕಮರ್ಷಿಯಲಿ ವಯಬಲ್ ಇದೆಯೋ ಇಲ್ವೋ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಂದು ಅನಲೈಸಿಸ್ ರಿಪೋರ್ಟನ್ನು ರೆಡಿ ಮಾಡ್ತೀವಿ. ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಯಾವುದೇ ಥರನಾದ ಹಾರ್ಡ್ವೇರ್ ಡಿಸೈನಿಂಗ್ ಆಗಲಿ ಸಾಫ್ಟ್ವೇರ್ ಡಿಸೈನಿಂಗ್ ಆಗಲಿ ರೆಡಿ ಮಾಡಲ್ಲ. ಈಗ ಅಸ್ಯೂಮ್ ಮಾಡೋಣ ನಮ್ಮ ಟೆಕ್ನೋ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮತ್ತು ಪ್ರಾಜೆಕ್ಟ್ ಪ್ಲಾನಿಂಗ್ ಪ್ರಕಾರ ಈ ಪ್ರಾಡಕ್ಟು ವಯಬಲ್ ಇದೆ ಅಂತ ನಮ್ಗೆ ಗೊತ್ತಾಯಿತು. ಈಗ ಸ್ಟಾರ್ಟ್ ಆಗುತ್ತೆ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ನ ಪ್ರಾಸೆಸ್ಸು. ಇದರಲ್ಲಿ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ ಕುಂತುಬಿಟ್ಟು ಯಾವ್ಯಾವ ಕಂಪೋನೆಂಟನ್ನು ಯೂಸ್ ಮಾಡಬೇಕು ಈ ಪ್ರಾಡಕ್ಟಿಗೆ ಡಿಸೈನ್ ಮಾಡಲಿಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊತಾರೆ. ಅರ್ಥ ಮಾಡ್ಕೊಂಡ್ಬಿಟ್ಟು ಅದರದ್ದೇ ಆದಂಥ ಟೀಮ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಅವರು ಹಾರ್ಡ್ವೇರನ್ನು ಡಿಸೈನ್ ಮಾಡ್ತಾರೆ. ಹಾರ್ಡ್ವೇರ್ ಡಿಸೈನಿಂಗ್ ಅಂದರೆ PCB ಡಿಸೈನಿಂಗ್ ಮತ್ತು ಅದರದ್ದು ರಿಲೇಟೆಡ್ ಆಗಿರುವಂಥ ಎಲ್ಲ ಕಂಪೋನೆಂಟ್ಗಳನ್ನು ಡಿಸೈನ್ ಮಾಡೋದು. ಒಂದು ಸಾರಿ ಹಾರ್ಡ್ವೇರ್ ಡಿಸೈನಿಂಗ್ ರೆಡಿ ಆಯಿತು ಅಂತಂದರೆ ಅದಕ್ಕೆ ಬೇಕಾಗಿರುವಂಥ ಸಾಫ್ಟ್ವೇರನ್ನು ರೆಡಿ ಮಾಡಲಿಕ್ಕೆ ಕಂಪ್ಯೂಟರ್ ಇಂಜಿನಿಯರ್ಗಳು ಅಥವಾ ಎಂಬೆಡೆಡ್ ಹಾರ್ಡ್ವೇರ್, ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಟುಗೆದರ್ ಆಗಿ ಎಂಬೆಡೆಡ್ ಸಾಫ್ಟ್ವೇರನ್ನು ರೆಡಿ ಮಾಡ್ತಾರೆ. ಇನ್ ಕೇಸ್ ಅದು IoT ಪ್ರಾಡಕ್ಟ್ ಇತ್ತು ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ನ ಯೂಸ್ ಮಾಡ್ಕೊಂಡ್ಬಿಟ್ಟು IoT ಕ್ಲೌಡ್ ಸೆಟಪ್ ಮಾಡೋದಾಗಿರ್ಬೋದು ಅಥವಾ IoT ಅಪ್ಲಿಕೇಶನ್ ಡೆವಲಪ್ ಮಾಡೋದಾಗಿರ್ಬೋದು, ಅದನ್ನೆಲ್ಲ ಮಾಡ್ತಾರೆ. ಈ ಎರಡೂ ಪರ್ಟಿಕ್ಯುಲರ್ ಕಂಪೋನೆಂಟ್ನ ರೆಡಿ ಮಾಡಿದ ಮೇಲೆ, ಅಂದರೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ರೆಡಿ ಮಾಡಿದ ಮೇಲೆ ಅದಕ್ಕೆ ಬೇಕಾಗಿರುವಂಥ ಮೆಕ್ಯಾನಿಕಲ್ ಇಂಜಿನಿಯರ್ನ ಟೀಮ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರಾಡಕ್ಟ್ ಯಾವ ಥರ ಇರಬೇಕು, ಕನ್ಸ್ಯೂಮರ್ ಯೂಸ್ ಮಾಡಬೇಕು ಅಂತಂದರೆ ಆ ಪ್ರಾಡಕ್ಟ್ ಪೋರ್ಟೇಬಲ್ ಇರಬೇಕಾ ಅಥವಾ ಡೆಸ್ಕ್ಟಾಪ್ ಮೇಲೆ ಇಡೋ ಥರ ಆಗಿರಬೇಕಾ, ಏನಾಗಿರಬೇಕು ಅನ್ನೋದನ್ನ ಕಾನ್ಸೆಪ್ಟ್ ಅನಲೈಸಿಸಲ್ಲಿ ಅರ್ಥ ಮಾಡ್ಕೊಂಡಿರೋ ಥರ ಅದು ಮೆಕ್ಯಾನಿಕಲ್ ಇಂಜಿನಿಯರ್ನ ಡಿಸೈನ್ ಮಾಡಲಿಕ್ಕೆ ಕೊಡ್ತಾರೆ. ಹಾರ್ಡ್ವೇರ್ ಇಂಜಿನಿಯರ್, ಎಂಬೆಡೆಡ್ ಹಾರ್ಡ್ವೇರ್ ಇಂಜಿನಿಯರ್, ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ನ
ಕಾಂಬಿನೇಷನ್ನ ಮೂಲಕ ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. ಇದೆಲ್ಲ ಮಾಡೋದೂ ಆಗೋದು ಡಿಸೈನಿಂಗ್ ಸ್ಟೇಜಲ್ಲಿ ಮಾತ್ರ. ಬಿಕಾಸ್ ಇದೆಲ್ಲನೂ ಇನ್ನೂ ಡಿಸೈನ್ ಸ್ಟೇಜಲ್ಲೇ ಇದೆ, ಯಾವುದು ಇನ್ನೂ ಮ್ಯಾನುಫ್ಯಾಕ್ಚರ್ ಆಗಲಿ ಪ್ರೋಟೋಟೈಪ್ ಆಗಲಿ ಹೋಗಿಲ್ಲ. ಆ ಕಾರಣದಿಂದಾಗಿ ಇಲ್ಲಿವರೆಗೂ ಇದನ್ನು ಡಿಸೈನಿಂಗ್ ಸ್ಟೇಜ್ ಅಂತ ನಾನು ಕೆಟಗರೈಸ್ ಮಾಡಿದ್ದೀನಿ. ಈಗ ಎರಡನೇ ಮೇಜರ್ ಹಂತಕ್ಕೆ ನಾವು ಟ್ರಾನ್ಸ್ಫರ್ ಆಗ್ತೀವಿ. ಅದರಲ್ಲಿ ಏನಿರುತ್ತೆ ಅಂದರೆ ಪ್ರೋಟೋಟೈಪಿಂಗ್ ಅಂದರೆ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ ಮಾಡಿರುವಂಥ PCBನ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದು. ಮೇ ಬಿ 5 ಕ್ವಾಂಟಿಟಿ ಆಗಿರ್ಬೋದು ಅಥವಾ 10 ಕ್ವಾಂಟಿಟಿ ಆಗಿರ್ಬೋದು. ಆಲ್ಮೋಸ್ಟ್ ಆಲ್ ಎಲ್ಲ ಟೈಮಲ್ಲಿ 10 ಕ್ವಾಂಟಿಟಿನೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದಕ್ಕೆ ಪ್ರೋಟೋಟೈಪಿಂಗ್ ಅಥವಾ ಬೋರ್ಡ್ ಬ್ರಿಂಗಪ್ ಆಕ್ಟಿವಿಟಿ ಅಂತ ಕರೀತಾರೆ. ಇದರಲ್ಲಿ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್ ಆ ಒಂದು ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಸ್ಮಾಲ್ ಕ್ವಾಂಟಿಟಿ ಪ್ರಾಡಕ್ಟ್ಗಳನ್ನು ತೊಗೊಂಡ್ಬಿಟ್ಟು ಅದರ ಮೇಲೆ ಕಂಪೋನೆಂಟ್ಗಳನ್ನು ಸ್ಟೇಜ್ ವೈಸ್ ಅಸೆಂಬ್ಲಿ ಮಾಡಿ ಎಲ್ಲ ಸರ್ಕ್ಯೂಟಿನ ಸೆಕ್ಷನ್ ಕರೆಕ್ಟಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅದಾದ ಮೇಲೆ ಎಂಬೆಡೆಡ್ ಫರ್ಮ್ವೇರ್ ಇಂಜಿನಿಯರ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟಿಗೆ ಸಾಫ್ಟ್ವೇರನ್ನು ಬರೆದಿರೋದು ಡಂಪ್ ಮಾಡಿ ಅಥವಾ ಪ್ರೋಗ್ರಾಮ್ ಮಾಡಿ ಅದು ಬೇಕಾಗಿರೋ ಥರ ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಅದಾದ ಮೇಲೆ ಎಂಬೆಡೆಡ್ ಸಾಫ್ಟ್ವೇರ್ ಇಂಜಿನಿಯರ್ ಅಥವಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮಾಡಿರುವಂಥ ಕ್ಲೌಡಿಗೆ ಡೇಟಾ ಟ್ರಾನ್ಸ್ಫರ್ ಆಗ್ತಿದೆಯೋ ಇಲ್ವೋ ಅಥವಾ ಡೇಟಾ ರಿಸೀವ್ ಆಗ್ತಿದೆಯೋ ಇಲ್ವೋ ಅನ್ನೋದನ್ನು ಕ್ರಾಸ್ ವೆರಿಫೈ ಟುಗೆದರ್ ಆಗಿ ಟೀಮ್ ವರ್ಕಲ್ಲಿ ಮಾಡ್ತಾರೆ. ಇದೆಲ್ಲ ಆದಮೇಲೆ ಅದೇ ಪ್ರೋಟೋಟೈಪ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು 3D ಪ್ರಿಂಟಿಂಗ್ನ ಮೂಲಕ ಎನ್ಕ್ಲೋಜರ್, ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡಿರುವಂಥ ಎನ್ಕ್ಲೋಜರನ್ನು ಅದರಲ್ಲಿ ಫಿಟ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡ್ತಾರೆ. ಈ 4 ಇಂಜಿನಿಯರ್ ಮಾಡಿರುವಂಥ ಡಿಸೈನಿಂಗ್ ಫೈಲ್ಗಳನ್ನು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಪ್ರೋಟೋಟೈಪ್ ಮಾಡಿ ಚೆಕ್ ಮಾಡೋ ಸ್ಟೇಜಿಗೆ ಪ್ರೋಟೋಟೈಪಿಂಗ್ ಸ್ಟೇಜ್ ಅಂತ ಕರಿತೀವಿ. ಇದರಲ್ಲಿ ಏನಾದರೂ ತೊಂದರೆ ಕಂಡು ಬಂದರೆ, ಯಾವುದಾದ್ರೂ ಪಾರ್ಟ್ ಮ್ಯಾಚ್ ಆಗ್ತಿಲ್ಲ, ಸಾಫ್ಟ್ವೇರ್ ವರ್ಕ್ ಆಗ್ತಿಲ್ಲ, ಹಾರ್ಡ್ವೇರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ ಅಂದರೆ ಎಂಟೈರ್ ಪ್ರಾಸೆಸ್ ಮತ್ತೆ ರಿಪೀಟ್ ಆಗುತ್ತೆ. ಇದು ರಿಪೀಟ್ ಆಗಿ ರೀಸೈಕ್ಲಿಂಗ್ ಮೆಥಡಲ್ಲಿ ರಿಪೀಟ್ ಆಗ್ತಾನೆ ಇರುತ್ತೆ, ಎಲ್ಲಿವರೆಗೂ ಬೇಕಾಗಿರೋ ಫೀಚರು ಬೇಕಾಗಿರೋ ಟೈಮಲ್ಲಿ ಬೇಕಾಗಿರೋ ಥರ ವರ್ಕ್ ಆಗ್ತದೆಯೋ ಇಲ್ವೋ ಅನ್ನೋದಲ್ಲಿ. ಇಫ್ ಇನ್ ಕೇಸ್ ಯಾವುದಾದ್ರೂ ವರ್ಕ್ ಆಗಲಿಲ್ಲ ಅಂತಂದರೆ ಮತ್ತೆ ರಿಪೀಟ್ ಡಿಸೈನ್ ಮಾಡೋದು. ಒನ್ಸ್ ಇದು ರೆಡಿ ಆಯಿತು ಅಂತಂತಂದರೆ ಇದೇ ಸ್ಟೇಜಲ್ಲಿ, ಪ್ರೋಟೋಟೈಪಿಂಗ್ ಸ್ಟೇಜಲ್ಲಿ ಬ್ಯಾಚ್ ಪ್ರೊಡಕ್ಷನ್ ಅಂತ ಮಾಡ್ತಾರೆ. ಬ್ಯಾಚ್ ಪ್ರೊಡಕ್ಷನ್ ಅಂತಂದರೆ ಸುಮಾರು ಒಂದು 50 ಅಥವಾ 100 ಕ್ವಾಂಟಿಟಿ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಕನ್ಸ್ಯೂಮರ್ ಹತ್ರ ಡಿಸ್ಕಸ್ ಮಾಡಿದ್ರಲ್ಲ ಡಿಸೈನಿಂಗ್ ಸ್ಟೇಜಲ್ಲಿ, ಆ ಕನ್ಸ್ಯೂಮರ್ಗೆ ಹೋಗ್ಬಿಟ್ಟು ಬೀಟಾ ಟೆಸ್ಟಿಂಗಿಗೆ ಕೊಡೋದು. ಬೀಟಾ ಟೆಸ್ಟಿಂಗಿಗೆ ಬಹುಶಃ ಅವ್ರಂತರ ಕಾಸ್ಟನ್ನು ಇಸ್ಕೊಳ್ಳೋಕ್ಕಾಗಲ್ಲ, ಆರ್ ಮೇ ಬಿ ಕಾಸ್ಟ್ ಇಸ್ಕೊಂಡ್ರು ಮಿನಿಮಲ್ ಪ್ರೈಸಲ್ಲಿ ಕೊಡಬೇಕಾಗತ್ತೆ. ಆ ಸ್ಟೇಜಲ್ಲಿ ಕನ್ಸ್ಯೂಮರ್ ಅದನ್ನು ಆ್ಯಸ್ ಅ ಕಸ್ಟಮರ್ ಥರ ಯೂಸ್ ಮಾಡಿಬಿಟ್ಟು ಫೀಡ್ಬ್ಯಾಕ್ ಕೊಡ್ತಾರೆ. ಅದರಲ್ಲಿ ಏನಾದರೂ ಬಗ್ಸ್ ಬಂದರೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಮತ್ತೆ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರ್, ಸಾಫ್ಟ್ವೇರ್ ಡಿಸೈನ್ ಇಂಜಿನಿಯರ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಕೂತ್ಕೊಂಡ್ಬಿಟ್ಟು ರೀಡಿಸೈನ್ ಮಾಡಬೇಕಾಗತ್ತೆ. ಅದು ರಿಪಿಟೇಟಿವ್ ಪ್ರಾಸೆಸ್ ಇರುತ್ತೆ. ಎಲ್ಲಿವರೆಗೂ ಈ ಬ್ಯಾಚ್ ಪ್ರೊಡಕ್ಷನಲ್ಲಿ ಕಸ್ಟಮರ್ ಮತ್ತು ಕನ್ಸ್ಯೂಮರ್ಗೆ ಸ್ಯಾಟಿಸ್ಫ್ಯಾಕ್ಟರಿ ರಿಸಲ್ಟ್ ಬರಲ್ವೋ ಅಲ್ಲಿವರೆಗೂ ಈ ಪ್ರಾಡಕ್ಟ್ ಈ ಸ್ಟೇಜಿಂದ ಮೂವ್ ಆಗಲ್ಲ. ಈ ಸ್ಟೇಜಲ್ಲಿ ಈ ಪರ್ಟಿಕ್ಯುಲರ್ ಬ್ಯಾಚ್ ಪ್ರೊಡಕ್ಷನ್ ಮಾಡಿ ಮಾಡೋವಂಥ ಟೆಸ್ಟಿಂಗಿಗೆ ಪೈಲಟ್ ಟೆಸ್ಟಿಂಗ್ ಅಂತ ಕರೀತಾರೆ. ಇದರಲ್ಲಿ ಫಂಕ್ಷನಾಲಿಟಿ ಟೆಸ್ಟು ಮತ್ತು ಬಿಹೇವಿಯರಲ್ ಟೆಸ್ಟು ಮತ್ತು ಅದು ಸ್ಟ್ಯಾಂಡರ್ಡ್ ವೈಸ್ ಕರೆಕ್ಟ್ ಇದೆಯೋ ಇಲ್ವೋ, ಎಥಿಕಲಿ ಕರೆಕ್ಟಾಗಿದೆಯೋ ಇಲ್ವೋ, ಮೆಡಿಕಲ್ ಇಕ್ವಿಪ್ಮೆಂಟ್ ಇತ್ತು ಅಂದರೆ ಎಥಿಕಲ್ ಕ್ಲಿಯರೆನ್ಸ್ ಅಂತ ಬರುತ್ತೆ, ಇಂಡಸ್ಟ್ರಿಯಲ್ ಗ್ರೇಡ್ ಇಕ್ವಿಪ್ಮೆಂಟ್ ಇತ್ತು ಅಂತಂದರೆ ಸ್ಟ್ಯಾಂಡರ್ಡ್ ವೈಸ್ ಎಲ್ಲ ಕರೆಕ್ಟ್ ಇದೆಯೋ ಇಲ್ವೋ, ಸರ್ಟಿಫಿಕೇಷನ್ಸ್ ಏನಾದರೂ ನೆಸಸರಿ ಇದೆಯಾ, ಎಲ್ಲ ಥರದ ಟೆಸ್ಟಿಂಗ್ಗಳನ್ನು ಈ ಪರ್ಟಿಕ್ಯುಲರ್ ಪ್ರೋಟೋಟೈಪಿಂಗ್ ಅಥವಾ ಬ್ಯಾಚ್ ಪ್ರೊಡಕ್ಷನ್ ಸ್ಟೇಜಲ್ಲಿ ಮಾಡ್ತಾರೆ. ಒಂದು ಸಾರಿ ಯಾವುದಾದ್ರೂ ಪ್ರಾಡಕ್ಟು ಪ್ರೋಟೋಟೈಪ್ ಸ್ಟೇಜಿಂದ ಕ್ಲಿಯರ್ ಆಗಿಬಿಟ್ಟು ಟೆಕ್ನೋ ಕಮರ್ಷಿಯಲಿ ಕರೆಕ್ಟ್ ಇದೆ ಅಂತ ಕ್ಲಿಯರ್ ಬಂದುಬಿಡ್ತು ಅಂತಂದರೆ ನೆಕ್ಸ್ಟ್ ಸ್ಟೇಜಿಗೆ ಎಂಟರ್ ಆಗ್ತಾರೆ. ಅದು ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್. ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ತುಂಬ ಇರುತ್ತೆ. ಯಾಕಂತಂದರೆ ಇದು ಕಮರ್ಷಿಯಲಿ ವಯಬಲ್ ಪ್ರಾಸೆಸನ್ನು ಫಾಲೋ ಮಾಡುವಂಥ ಸ್ಟೇಜು. ಈ ಹಾರ್ಡ್ವೇರ್ ಡಿಸೈನ್ ಇಂಜಿನಿಯರು, ಎಂಬೆಡೆಡ್ ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರ್ಗಳು ಕೂಡಿ ಶ್ರಮಪಟ್ಟು ಮಾಡಿರುವಂಥ ಈ ಪ್ರಾಡಕ್ಟು ಬ್ಯಾಚ್ ಪ್ರೊಡಕ್ಷನಲ್ಲಿ ಕ್ಲಿಯರ್ ಆದಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು, ಸೇಲ್ ಆದಮೇಲೆ ಅದರ ಸರ್ವಿಸನ್ನು ನೋಡ್ಕೊಳ್ಳೋದು ಇನ್ನೊಂದು ದೊಡ್ಡ ಹಂತ. ಈ ಹಂತದಲ್ಲಿ ಮೋಸ್ಟ್ ಆಫ್ ದ ಕಂಪನಿಗಳು ತುಂಬ ದುಡ್ಡನ್ನು ಖರ್ಚು ಮಾಡಬೇಕಾಗತ್ತೆ. ಯಾಕಂತಂದರೆ ಇದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟ್ ಆದಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟೇ ದೊಡ್ಡದಿರುತ್ತೆ. ಇನ್ ಕೇಸ್ ನೀವೇನಾದರೂ ದೊಡ್ಡ ಕ್ವಾಂಟಿಟಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದರೆ ಅಗೇನ್ ಪ್ರಾಡಕ್ಟ್ ವೇರಿ ಆಗುತ್ತೆ ಆ್ಯಂಡ್ ಪ್ರಾಡಕ್ಟಿನ ಕಾಸ್ಟ್ ಮೇಲೂ ವೇರಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಎಲೆಕ್ಟ್ರಿಕ್ ವೆಹಿಕಲನ್ನು ನೀವೇನಾದರೂ ಡಿಸೈನ್ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಹೋದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಕೇಪೆಕ್ಸ್ನೇ ಸಿಕ್ಕಾಪಟ್ಟೆ ದೊಡ್ಡದಿರುತ್ತೆ. ಅದೇ ಇನ್ ಕೇಸ್ ನೀವೇನಾದರೂ ಸ್ಮಾಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟನ್ನು ಡೆವಲಪ್ ಮಾಡಿದಿರಿ, ಸ್ಮಾರ್ಟ್ ವಾಚ್ ಥರ ಏನಾದರೂ ಡೆವಲಪ್ ಮಾಡಿದಿರಿ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟು ಅಷ್ಟೊಂದು ಬೇಕಾಗೋದಿಲ್ಲ. ಆ ಕಾರಣದಿಂದಾಗಿ ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ
ಅಡ್ಮಿನಿಸ್ಟ್ರೇಟಿವ್ ವರ್ಕು ಮತ್ತು ಕ್ಯಾಪಿಟಲ್ ಇಂಟೆನ್ಸಿವ್ ವರ್ಕು ಸಿಕ್ಕಾಪಟ್ಟೆ ಇರುತ್ತೆ. ಈ ಸ್ಟೇಜಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಕಾಸ್ಟ್ ಆಪ್ಟಿಮೈಸೇಷನ್ನ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟೇಜಲ್ಲಿ ಒಂದು ಕಂಪೋನೆಂಟನ್ನು ಒಂದು ವೆಂಡರಿಂದ ತರಿಸ್ತಿರ್ತೀವಿ. ಆ ವೆಂಡರಿಗೆ ನೆಗೋಷಿಯೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಇದನ್ನು ನಾವು 10,000 ಕ್ವಾಂಟಿಟಿಯಲ್ಲಿ ಅಥವಾ ಮಿಲಿಯನ್ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಿದರೆ ಏನು ಪ್ರೈಸ್ ಕೊಡಲಿಕ್ಕೆ ರೆಡಿ ಇದ್ದೀರಿ ನೀವು? ಆ ಥರ ನೆಗೋಷಿಯೇಟ್ ಮಾಡಿಬಿಟ್ಟು ಕಾಸ್ಟ್ ಆಪ್ಟಿಮೈಸೇಷನ್ ಮೆಥಡಾಲಜಿಯಿಂದ ಪ್ರೊಡಕ್ಷನ್ ಸೈಕಲಲ್ಲಿ ಕಾಸ್ಟ್ ಆಪ್ಟಿಮೈಸೇಷನ್ನ ಮಾಡ್ತಾರೆ. ಇದರಲ್ಲಿ ಬಿಲ್ ಆಫ್ ಮಟೀರಿಯಲ್ ಅನ್ನೋದು ತುಂಬ ಇಂಪಾರ್ಟೆಂಟು, ಇನಿಷಿಯಲ್ ಪ್ರಾಸೆಸ್ ಅನ್ನೋದು ತುಂಬ ಇಂಪಾರ್ಟೆಂಟು, ಆಟೋಮೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಈ ಥರ ವೇರಿಯಸ್ ಟಾಪಿಕ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪ್ರೊಡಕ್ಷನ್ ಸೈಕಲನ್ನು ಆಪ್ಟಿಮೈಸ್ ಮಾಡ್ತಾರೆ ಅಥವಾ ಪ್ರೊಡಕ್ಷನ್ ಸೈಕಲನ್ನು ಆಟೋಮೇಟ್ ಮಾಡ್ತಾರೆ. ಬರೀ ಪ್ರೊಡಕ್ಷನ್ ಮಾಡಿದರೆ ನಡೆಯಲ್ಲ. ಈ ಮಟೀರಿಯಲ್ ಏನಿದೆ, ರಾ ಮಟೀರಿಯಲ್, ಅದನ್ನು ಎಲ್ಲಿಂದ ಸೋರ್ಸ್ ಮಾಡೋದು, ಎಷ್ಟು ದಿನದವರೆಗೆ ಸೋರ್ಸ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಯಲ್ಲಿ ಸೋರ್ಸ್ ಮಾಡಬೇಕು ಅನ್ನೋದನ್ನು ಸಹ ಈ ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಡಿಸ್ಕಸ್ ಮಾಡಿ ಡಿಸಿಷನ್ ತೊಗೊಳ್ತಾರೆ. ಬೇಸ್ಡ್ ಆನ್ ಕ್ವಾಂಟಿಟಿ, ಬೇಸ್ಡ್ ಆನ್ ಕ್ವಾಲಿಟಿ ಆ್ಯಂಡ್ ಬೇಸ್ಡ್ ಆನ್ ಕಾಸ್ಟ್ ರಿಕ್ವೈರ್ಡ್ ಆ ಎಲ್ಲ ಡಿಸಿಷನ್ಗಳು ಚೇಂಜ್ ಆಗ್ತಾ ಇರುತ್ತೆ. ಇದಾದ ಮೇಲೆ ಬರೀ ಪ್ರಾಡಕ್ಟ್ ರೆಡಿ ಆದರೆ ನಡೆಯಲ್ಲ. ಅದನ್ನು ಹೇಗೆ ಪ್ಯಾಕೇಜಿಂಗ್ ಮಾಡೋದು, ಅದನ್ನು ಹೇಗೆ ಬ್ರ್ಯಾಂಡಿಂಗ್ ಮಾಡೋದು, ಅದನ್ನು ಕಸ್ಟಮರಿಗೆ ವಾವ್ ಫೀಲಿಂಗ್ ಬರೋ ಥರ ಅದನ್ನು ಪ್ಯಾಕೇಜಿಂಗ್ ಮಾಡೋದು ಹೇಗೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದೇ ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ ಬರೋದು. ಆ್ಯಂಡ್ ಅದು ಒಂದೇ ಸಾರಿ 2 ಸಾರಿ ಮಾಡೋದಲ್ಲ, ಥೌಸಂಡ್ಸ್ ಆಫ್ ಟೈಮ್ ರಿಪಿಟೇಟಿವ್ ಆಗಿ, ಕಾನ್ಸ್ಟಂಟ್ ಆಗಿ, ಎಫಿಷಿಯೆಂಟ್ ಆಗಿ, ಸೇಮ್ ವೇಯಲ್ಲೇ ಆಗಬೇಕು. ಅದಕ್ಕೆ ಆಟೋಮೇಷನ್ ಮತ್ತು ಮಷಿನರಿಗಳ ರಿಕ್ವೈರ್ಮೆಂಟ್ ಬೀಳುತ್ತೆ. ಇದೆಲ್ಲನೂ ಸೆಟಪ್ ಮಾಡೋದೇ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜು. ಇಷ್ಟೆಲ್ಲ ಮಾಡಿದ ಮೇಲೆ ಲಾಸ್ಟಿಗೆ ಈ ಪ್ರಾಡಕ್ಟು ಕಸ್ಟಮರ್ ಹತ್ರ ಹೋದಾಗ ಕಸ್ಟಮರ್ ಅದನ್ನು ಯಾವ ಥರ ಯೂಸ್ ಮಾಡ್ತಾರೆ ಮತ್ತು ಅವರ ಫೀಡ್ಬ್ಯಾಕ್ ಏನು, ಆಫ್ಟರ್ ಸೇಲ್ಸ್ ಸರ್ವಿಸ್ ಹೇಗಿರಬೇಕು ಮತ್ತು ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಹೇಗಿರಬೇಕು ಅನ್ನೋದನ್ನು ಥಿಂಕ್ ಮಾಡಿ ಅದನ್ನೆಲ್ಲ ಸೆಟಪ್ ಮಾಡೋದೇ ಮ್ಯಾನೇಜ್ಮೆಂಟ್ನ ಕೆಲಸ. ಆ ಮ್ಯಾನೇಜ್ಮೆಂಟ್ನ ಆ್ಯಕ್ಟಿವಿಟಿ ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜ್ ಮತ್ತು ಕಾನ್ಸೆಪ್ಟ್ ಓವರ್ವ್ಯೂ ಅಥವಾ ಕಾನ್ಸೆಪ್ಟ್ ಅನಾಲಿಸಿಸ್ ಸ್ಟೇಜಲ್ಲಿ ಮಾಡಿರ್ತಾರೆ. ಈ ಎಂಟೈರ್ ಪ್ರಾಸೆಸ್ಸಲ್ಲಿ ಅಥವಾ ಈ ಮ್ಯಾನುಫ್ಯಾಕ್ಚರಿಂಗ್ ಸ್ಟೇಜಲ್ಲಿ ತಗೊಳ್ಳೋ ಡಿಸಿಷನ್ನು ಎಂಟೈರ್ ಪ್ರಾಸೆಸ್ಸಲ್ಲಿ ಇಂಪ್ಲಿಕೇಟ್ ಆಗಿರುತ್ತೆ. ಯಾಕಂದರೆ ಎವ್ರಿ ಸ್ಟೇಜಲ್ಲಿ ಒಂದೊಂದು ಕಂಪೋನೆಂಟನ್ನು ಸೆಲೆಕ್ಟ್ ಮಾಡುವಾಗ ಮ್ಯಾನೇಜ್ಮೆಂಟ್ ಥಿಂಕ್ ಮಾಡುತ್ತೆ ಇದು ಮ್ಯಾನುಫ್ಯಾಕ್ಚರಬಿಲಿಟಿಗೆ ವಯಬಲ್ ಇದೆಯೋ ಇಲ್ವೋ ಅಂತ. ದಟ್ ಈಸ್ ಹೌ ಎಂಟೈರ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಸೈಕಲ್ ನಿಮಗೆ ಕಾಣಿಸುತ್ತೆ. ನನ್ನ 8 ವರ್ಷದ ಸ್ಟಾರ್ಟಪ್ನ ಎಕ್ಸ್ಪೀರಿಯೆನ್ಸ್ನ ಮೂಲಕ ಅಥವಾ ನಾನು ಡೆವಲಪ್ ಮಾಡಿರೋ ಮೋರ್ ದ್ಯಾನ್ 50 ಪ್ರಾಡಕ್ಟ್ಗಳನ್ನು ಪ್ರೋಟೋಟೈಪ್ ಸ್ಟೇಜ್ವರೆಗೂ ಡೆವಲಪ್ ಮಾಡಿ ಕೊಟ್ಟಿದ್ದೀನಿ. ಆ ಒಂದು ಎಕ್ಸ್ಪೀರಿಯೆನ್ಸ್ನ ಬೇಸ್ ಮೇಲೆ ಈ ಎಂಟೈರ್ ವಿಡಿಯೋನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಇದರಲ್ಲಿ ಏನಾದರೂ ನಿಮಗೆ ಎಕ್ಸ್ಟ್ರಾ ಕ್ವಶನ್ ಇದ್ದರೆ ಅಥವಾ ಏನಾದರೂ ಡೌಟ್ ಇದ್ದರೆ ಅಥವಾ ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋಯಿಂದ ನೀವೇನಾದರೂ ಹೊಸದಾಗಿ ಕಲ್ತಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ಥರದ ವಿಡಿಯೋಗಳನ್ನು ನೋಡಲಿಕ್ಕೆ ಲಿಂಕ್ಡ್ ಫ್ರೀಕ್ವೆನ್ಸಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ನ ಟ್ಯಾಪ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.